ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ ಎಂಬುದಾಗಿ ಕೀರ್ತನೆ 121:5 ಮತ್ತು 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದೇವರು ನಮ್ಮನ್ನ ಕೇವಲ ಕಾಯುವಾತನು ಅಲ್ಲ, ಬದಲಾಗಿ ನಮ್ಮ ಸಂಗಡ, ನಮ್ಮ ಸಮೀಪ ಇರುವಾತನು ಎಂಬುದಾಗಿ ಕೀರ್ತನೆಗಾರನು ತೋರಿಸುತ್ತಿದ್ದಾನೆ. ನಿಮ್ಮನ್ನ ಕಾಯುವಾತನು ಯೆಹೋವನೇ ಎಂಬುದಾಗಿ ನೋಡುವಾಗ ಆತನು ಕೇವಲ ರಾಷ್ಟ್ರವನ್ನಾಗಲಿ ಪ್ರತ್ಯೇಕವಾಗಿ ಇಸ್ರಾಯೇಲರನ್ನಾಗಲಿ ಕಾಯುವುದಲ್ಲ, ಬದಲಾಗಿ ಇಂದು ನನ್ನನ್ನು ನಿಮ್ಮನ್ನು ಕಾಯುವಾತನಾಗಿದ್ದಾನೆ. ನಿಮ್ಮ ಕುರಿತಾಗಿ ಆತನ ಕಾಳಜಿ ನಿಕಟವಾಗಿಯೂ ವೈಯಕ್ತಿಕವಾಗಿಯೂ ಹತ್ತಿರವಾಗಿಯೂ ಇರುವಂತದಾಗಿದೆ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಸೂರ್ಯನ ತಾಪದಿಂದ ನೆರಳು ನಮ್ಮನ್ನ ಸಂರಕ್ಷಿಸುವಂತೆ ಈ ಜೀವನದ ಒತ್ತಡಗಳಿಂದ, ಹೋರಾಟಗಳಿಂದ ದೇವರ ಉಪಸ್ಥಿತಿ, ದೇವರ ಪ್ರಸನ್ನತೆ ನಮ್ಮನ್ನು ಕಾಯುವಂತದಾಗಿದೆ. ನೀವು ಎಲ್ಲಿಯೇ ಕೆಲಸ ಮಾಡಿದರೂ, ನಡೆದಾಡಿದರೂ, ಜೀವನದ ಹೋರಾಟಗಳನ್ನ ಹೋರಾಡಿದರೂ ಆತನು ನಿಮ್ಮ ಬಲಗಡೆಯಲ್ಲಿಯೇ ಇರುವಾತನಾಗಿದ್ದಾನೆ. ಹಗಲಲ್ಲಿ ಸೂರ್ಯನಾಗಲಿ ಇರುಳಲ್ಲಿ ಚಂದ್ರನಾಗಲಿ ನಿಮ್ಮನ್ನ ಬಾಧಿಸುವುದಿಲ್ಲ. ಹಗಲು ರಾತ್ರಿ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ಸನ್ನಿವೇಶಗಳಲ್ಲಿಯೂ ದೇವರ ಪ್ರಸನ್ನತೆ ನಿಮ್ಮನ್ನ ಆವರಿಸಿದೆ. ಹಗಲಲ್ಲಿ ಗೋಚರವಾಗುವ ಸವಾಲುಗಳು, ಇರುಳಲ್ಲಿ ಭಯ ಹುಟ್ಟಿಸುವ ಸಂಗತಿಗಳಿಗೆ ಹೆದರುವ ಅವಶ್ಯವಿಲ್ಲ. ಯಾಕೆಂದರೆ ಇವೆಲ್ಲವೂ ಸಹ ದೇವರ ಕೈಯಲ್ಲಿದೆ. ಹಾಗಾಗಿ ನೀವು ಧೈರ್ಯದಿಂದಿರಿ. ದೇವರು ಎಲ್ಲಿಯೂ ಅಲ್ಲ, ಬದಲಾಗಿ ನಿಮ್ಮ ಸಮೀಪದಲ್ಲಿಯೇ ನೆರಳಿನಂತಿದ್ದಾನೆ. ನೀವು ಎಲ್ಲಿಯೇ ಹೋದರೂ, ಏನನ್ನೇ ಎದುರಿಸಿದರೂ ಆತನ ಪ್ರಸನ್ನತೆ ನಿಮ್ಮನ್ನ ಆವರಿಸಿದೆ. ಆತನು ನಿಮ್ಮನ್ನ ರಕ್ಷಿಸುತ್ತಿದ್ದಾನೆ ಮತ್ತು ಆತನ ಕಾಳಜಿ ನಿಮ್ಮನ್ನ ಬಿಟ್ಟು ಹೋಗುವುದಿಲ್ಲ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.